ನಮಸ್ಕಾರ. ನೀವಿನ್ನೂ ಓದ್ತಾ ಇರ್ಬೋದು ಅಥವಾ ಕೆಲಸಕ್ಕೆ ಸೇರಿರ್ಬೋದು. ಒಟ್ಟಿನಲ್ಲಿ ನೀವು ಯುವಕರಾಗಿದ್ದರೆ ನಿಮಗಾಗಿ ಈ ಸಂಚಿಕೆ. ಈ ಸಂಚಿಕೆಯಲ್ಲಿ ಜೀವನದ 5 ಕಠೋರ ಸತ್ಯಗಳ ಬಗ್ಗೆ ಅರಿತುಕೊಳ್ಳೋಣ. ನನ್ನ ಜೀವನದಲ್ಲಿ ನಾನು ಎಷ್ಟೋ ಸಲ ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾನು ಸಣ್ಣವನಾಗಿದ್ದಾಗ ನನಗೆ ಈ ಕಠೋರ ಸತ್ಯ ಮಾತುಗಳು ಕೇಳಲಿಕ್ಕೆ ಸಿಕ್ಕಿದ್ದಿದ್ರೆ ಬಹಳ ಉಪಯುಕ್ತ ಆಗ್ತಿತ್ತೋ ಏನೋ ಅಂತ. ಈ ಸಂಚಿಕೆಯಲ್ಲಿ ಏನು ಈ ಕಠೋರ ಸತ್ಯಗಳು, ಅದರಿಂದ ನಮಗೆ ಪ್ರಯೋಜನ ಏನು, ನಾವು ತಿಳ್ಕೊಳ್ಳೋದ್ರಿಂದ ಲಾಭ ಏನು ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲಿಗೆ ನನ್ನವರು ಯಾರೂ ಇಲ್ಲ ಅನ್ನೋದು. ಯು ಆರ್ ಆಲ್ ಅಲೋನ್ ಇನ್ ದಿಸ್ ಜರ್ನಿ ಅಂತ. ಸೋಲೋ ಟ್ರಾವೆಲರ್ ಅಂತೀವಲ್ಲ, ಆ ಥರ ಯು ಆರ್ ಎ ಸೋಲೋ ಟ್ರಾವೆಲರ್. ನಮಗೆ ಭಾಳ ಅನ್ನಿಸ್ತಿರ್ತಾರೆ, ನಮ್ಮ ಜೀವನನ ಕೈ ಹಿಡಿಯೋಕೆ ಯಾರೋ ಒಬ್ಬರು ಬರ್ತಾರೆ, ನಮ್ಮನ್ನು ದಾರಿ ತೋರಿಸ್ತಾರೆ, ನಮ್ಮನ್ನು ಪೂರ್ತಿ ದಾರಿ ನಮ್ಮನ್ನು ಕೈ ಹಿಡ್ಕೊಂಡು ನಡೆಸ್ತಾರೆ, ಅಥವಾ ಯಾರ್ದೋ ಇದು ಜವಾಬ್ದಾರಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಎಂಟೈಟಲ್ಮೆಂಟ್ ಅಂತ ಕರಿತೀವಲ್ಲ, ಇದು ಯಾರ್ದೋ ಜವಾಬ್ದಾರಿ, ನಮ್ಮಪ್ಪ ನನಗೆ ಪೂರ್ತಿ ದಾರಿ ದಡ ತಲುಪಿಸ್ಬೇಕು ಅಂತ, ಅಥವಾ ನಮ್ಮ ಟೀಚರ್ ಜವಾಬ್ದಾರಿ ನನಗೆ ಒಳ್ಳೆ ಮಾರ್ಕ್ಸ್ ಬರೋದು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಈ ಥರ ಬಹಳಷ್ಟು ನಮ್ಮ ನಂಬಿಕೆಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸನ್ನು ಸೇರ್ಕೊಂಡ್ಬಿಟ್ಟಿರುತ್ತೆ. ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಯಾರೂ ಬರ್ತಾ ಇಲ್ಲ ರೀ ನಮ್ಮನ್ನು ಕಾಪಾಡೋದಕ್ಕೆ, ಅಥವಾ ನಮ್ಮನ್ನು ಕೈ ಹಿಡಿದುಕೊಂಡು ನಡೆಸೋದಕ್ಕೆ, ಅಥವಾ ನಮಗೆ ಆ ದಾರಿದೀಪ ಆಗಿ ದಾರಿ ಉದ್ದಕ್ಕೂ ನಮ್ಮ ಜೊತೆ ಬಂದು ನಮ್ಮನ್ನು ದಡ ಸೇರಿಸೋದಕ್ಕೆ ಯಾರೂ ನಮ್ಮ ಜೊತೆ ಬರೋದಿಲ್ಲ ಅನ್ನೋದನ್ನು ನಾವು ಮೊಟ್ಟ ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಸರಿಯಾದ ವ್ಯಕ್ತಿ ಬರ್ತಾರೆ, ಅದೇನೋ ಸರಿಯಾಗ್ತಾ ಇಲ್ಲ, ಯಾರೋ ಒಬ್ಬರು ಬಂದು ನನ್ನನ್ನು ಕಾಪಾಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಅಥವಾ ಸರಿಯಾದ ಅವಕಾಶ ಬರುತ್ತೆ, ಅಥವಾ ಸರಿಯಾದ ಸಂದರ್ಭ ಬರುತ್ತೆ ಅಂತ ಏನಾದ್ರು ಕಾಯ್ತಾ ಇದ್ದರೆ ತಪ್ಪು ಮಾಡ್ತಾಯಿದ್ರೆ. ಆ ಸಂದರ್ಭ ಬರೋದಿಲ್ಲ. ನಿಮ್ಮ ದಾರಿಯನ್ನು ನೀವೇ ಹುಡುಕೋಬೇಕು, ನಿಮ್ಮ ಗುರಿಯನ್ನು ನೀವೇ ಸಾಧಿಸಬೇಕು. ನಿಮ್ಮ ಏನು ಜರ್ನಿ ಅಂತ ಕರಿತೀವಿ, ನಿಮ್ಮ ಪ್ರಯಾಣ ನಿಮ್ಮದೇ. ನಾವು ಜೀವನದಲ್ಲಿ ಮಾಡುವಂಥ ಬಲು ದೊಡ್ಡ ತಪ್ಪು ಅಂತಂದರೆ ದೂಷಿಸೋದು, ಬ್ಲೇಮಿಂಗ್ ಅಂತ ಕರಿತೀವಲ್ಲ. ನಮ್ಮ ಏನೋ ಜೀವನದಲ್ಲಿ ಏನೂ ನಡೀತಿಲ್ಲ, ಅಥವಾ ಏನೋ ಆಗ್ತಿಲ್ಲ, ಅಥವಾ ನಾವು ಹೀಗಿರೋದಕ್ಕೆ ಅವ್ರ ಕಾರಣ ಅಂತ ಅಂದ್ಕೊಂಡ್ಬಿಡ್ತೀವಿ. ಭಾಳಷ್ಟು ಸಲ ನಮ್ಮ ತಂದೆ ತಾಯಿಯರನ್ನ ದೂಷಿಸ್ತಾ ಇರ್ತೀವಿ. ಅಥವಾ ನಾನು ಆ ಸ್ಕೂಲಿಗೆ ಸೇರಬೇಕಾಗಿತ್ತು, ನಾನು ಅಲ್ಲಿ ಸೇರಿಸಲಿಲ್ಲ, ಅಥವಾ ನಾನು ಅದನ್ನು ಆ ಕೋರ್ಸ್ ಕೇಳಿದ್ದೆ, ನನಗೆ ಅದನ್ನು ಕೊಡಿಸ್ಲಿಲ್ಲ, ನನಗೆ ಅದು ಬೇಕಾಗಿತ್ತು, ಇದು ಕೊಡಿಸ್ಲಿಲ್ಲ, ನನಗೆ ಈ ಸೈಕಲ್ ಬೇಕಾಗಿತ್ತು, ಅದು ಕೊಡಿಸ್ಲಿಲ್ಲ, ನನಗೆ ಈ ಬೈಕು ಈ ಕಾರ್ ಬೇಕು, ಈ ರೀತಿ ಯಾವುದೋ ಒಂದು ಕಾರಣನ ಹಿಡ್ಕೊಂಬಿಟ್ಟು ಅವ್ರನ್ನ ದೂಷಿಸೋಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ಆ ದೂಷಣೆ ಅನ್ನೋದು ಅಭ್ಯಾಸವಾಗ್ಬಿಟ್ಟು, ಯಾಕೆಂದರೆ ನಾವು ಬೇರೆಯವ್ರನ್ನ ದೂಷಿಸ್ಬಿಟ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ತಂದೆ ತಾಯಿಯರ ಮೇಲೆ ಎತ್ತಾಕ್ಬಿಟ್ಟು ನಾವು ಆರಾಮಾಗಿರೋದನ್ನು ನಮ್ಮ ಮನಸ್ಸು ಇಷ್ಟಪಡ್ತಾ ಇರುತ್ತೆ. ಮೊದಲು ಇದನ್ನು ಗುರುತಿಸ್ಕೊಳ್ಬೇಕು. ಇದನ್ನು ಗುರುತಿಸ್ಕೊಂಡು ದೂಷಿಸೋದನ್ನು ನಿಲ್ಲಿಸಬೇಕು. ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ, ನನ್ನ ಜೀವನದ ಶಿಲ್ಪಿ ನಾನೇ. ವಿವೇಕಾನಂದರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಿನ್ನ ಜೀವನದ ಶಿಲ್ಪಿ ನೀನೇ ಅಂತ ಹೇಳಿ. ಹಾಗೆ ನಿಮ್ಮ ಜೀವನವನ್ನು ಸೃಷ್ಟಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ. ಅದಿನ್ನೂ ದೂರದ ಮಾತು, ದೊಡ್ಡ ಮಾತು. ಆದರೆ ಸದ್ಯಕ್ಕೆ ನಿಮ್ಮ ಜವಾಬ್ದಾರಿ ಏನಂದರೆ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದರ ಜವಾಬ್ದಾರಿ ನೀವೇ. ನಿಮಗಿರುವ ಕಷ್ಟಗಳು, ನಿಮಗಿರುವ ಏನು ಸವಾಲುಗಳು, ಚಾಲೆಂಜಸ್ ಅಂತ ಕರಿತೀವಿ, ಅದನ್ನು ನೀವು ಎದುರಿಸಬೇಕು. ನೀವು ಗಟ್ಟಿಯಾಗಿ ನಿಂತು, ನೀವು ದಾರಿಗಳನ್ನು ಹುಡುಕಿ, ನೀವು ಆತ್ಮವಿಶ್ವಾಸ ಬೆಳೆಸ್ಕೊಂಡು ಹೇಗೆ ಅದನ್ನು ಎದುರಿಸೋದು ಅನ್ನೋದನ್ನು ನೀವು ಕಲಿತು ಮುಂದುವರಿಬೇಕು. ಇದಕ್ಕೆ ನಿಮ್ಮ ತಂದೆ ತಾಯಿಯರು, ಪೋಷಕರು, ಅಥವಾ ನಿಮ್ಮ ಟೀಚರ್ಸ್ ಏನಿದ್ದಾರೆ, ಇವರೆಲ್ಲ ಬರೀ ಬೆಂಬಲಿಗರು ಮಾತ್ರ. ಅದನ್ನು ನೆನಪಿಡಿ. ಅವರ ಬೆಂಬಲ ಸದಾ ಇರುತ್ತೆ ನಿಮಗೆ, ನಿಮ್ಮ ಹಿಂದೆ ನಿಂತಿದ್ದಾರೆ, ನಿಮ್ಮ ಬೆನ್ನೆಲುಬಾಗಿ. ಆದರೆ ಯಾವಾಗಲೂ ಹೇಳ್ತಾರಲ್ಲ, ಕುದುರೆನ ಕೆರೆ ತನಕ ಕರ್ಕೊಂಬರ್ಬೋದೇ ಹೊರತು ಆದರೆ ನೀರು ಕುಡಿಸೋದಕ್ಕಾಗೋದಿಲ್ಲ. ನೀರನ್ನು ಕುದುರೆನೇ ಕುಡಿಬೇಕಾಗುತ್ತೆ. ಹಾಗಾಗಿ ಎಲ್ಲ ಬೆಂಬಲದ ವ್ಯವಸ್ಥೆ ಏನಿದೆ ನಿಮ್ಮ ಬೆನ್ನ ಹಿಂದೆ, ಅದನ್ನು ಗೌರವಿಸಿ ನಿಮ್ಮ ಜವಾಬ್ದಾರಿಯನ್ನು ನೀವು ಕೈ ಎತ್ಕೊಳ್ಳಿ, ನಡೆಯೋದಕ್ಕೆ ಶುರು ಮಾಡಿ ನಿಮ್ಮ ಗುರಿಯ ಕಡೆಗೆ, ಅಥವಾ ನಿಮ್ಮ ಸಾಧನೆಯ ಕಡೆಗೆ. ಇದನ್ನು ನೆನಪಿಟ್ಕೊಳ್ಳಿ. ನೀವು ಒಬ್ಬರೇ ಈ ಹೋರಾಟವನ್ನು ನೀವು ಒಬ್ಬರೇ ಹೋರಾಡಿ ಜಯಿಸಬೇಕು. ಇದು ನೆನಪಿರಲಿ. ಎರಡನೇದು, ಶಿಸ್ತು, ನಿತ್ಯತೆ ಹಾಗೂ ಪರಿಶ್ರಮ ಯಾವತ್ತೇ ಇದ್ದರೂ ಪ್ರೇರಣೆ ಹಾಗೂ ಪ್ರತಿಭೆಯನ್ನು ಸೋಲಿಸುತ್ತೆ. ನಾನು ಯಾವಾಗ ಬಹಳಷ್ಟು ಕಡೆ ಹೇಳಿದ್ದೀನಿ, ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಬೀಟ್ಸ್ ಮೋಟಿವೇಶನ್ ಎನಿ ಡೇ ಅಂತ. ಇದು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಳವಡಿಸ್ಕೋಬೋದು. ನಿಮ್ಮ ಕ್ಷೇತ್ರದಲ್ಲಂತೂ ಈಗ ನೀವು ಯುವಕರಾಗಿದ್ದು ಈಗಿನ್ನೂ ಓದೋಕ್ಕೆ ಶುರು ಮಾಡಿದರೆ, ಇನ್ನೂ ಓದ್ತಾ ಇದ್ದರೆ, ಅಥವಾ ಈಗಿನ್ನೂ ಕೆಲಸ ಶುರು ಮಾಡಿದರೆ ಭಾಳ ಮುಖ್ಯವಾದ ಕಟು ಸತ್ಯ ನೀವು ಅರಿಬೇಕಾಗಿರೋದು. ನಾವೆಲ್ಲ ಅಂದ್ಕೊಂಡಿರ್ತೀವಿ, ನನಗೆ ಮೋಟಿವೇಶ್ನಲ್ ಯಾರಾದರೂ ಮೋಟಿವೇಟ್ ಮಾಡಿದರೆ ಖುಷಿ ಅನಿಸ್ಬಿಡುತ್ತೆ. ಹಾಂ, ಮೋಟಿವೇಶನ್ ಸ್ವಲ್ಪ ದಿನ ಇರುತ್ತೆ, ಇನ್ಸ್ಪಿರೇಷನ್ ಸ್ವಲ್ಪ ದಿನ ಇರುತ್ತೆ, ಮುಖ್ಯ ಅದನ್ನು ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕನ್ಸಿಸ್ಟೆನ್ಸಿ, ನಿತ್ಯತೆ ಅಂತ ಏನು ಕರಿತೀವಿ, ಅದು ಆ ಮೋಟಿವೇಶನ್ ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡ್ಬೋದು ರೀ. ಆದರೆ ಇಫ್ ಯು ಡೆವಲಪ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ, ಇಟ್ ವಿಲ್ ಬಿಲ್ಡ್ ಯುವರ್ ಲೈಫ್. ಅದನ್ನು ನೆನ್ಪಿಟ್ಕೊಳ್ಳಿ.
ನಿಮ್ಮ ನಿತ್ಯತೆ ಪರಿಶ್ರಮ ಪ್ರತಿನಿತ್ಯ ಮಾಡುವಂಥದ್ದು ನಿಮ್ಮ ಶಿಸ್ತು ನಿಮ್ಮನ್ನು ಕಾಪಾಡುತ್ತೆ, ನಿಮ್ಮನ್ನು ಮುನ್ನಡೆಸುತ್ತೆ. ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ದಿನಚರಿಯಲ್ಲಿ ನಿಮ್ಮ ಭವಿಷ್ಯದ ಗುಟ್ಟು ಅಡಗಿರುತ್ತೆ. ನೀವು ಇವತ್ತೇನು ಮಾಡಿದ್ರಿ ಅನ್ನೋದನ್ನು ನೋಡಿದರೆ ನಿಮ್ಮ ಭವಿಷ್ಯ ಹೇಗಿದೆ ಅಂತ ಹೇಳ್ಬೋದು ನಾನು. ನೀವು ಇವತ್ತು ಹೋಗಿ ವ್ಯಾಯಾಮ ಮಾಡಿದ್ರಾ, ಎಕ್ಸಸೈಸ್ ಮಾಡಿದ್ರಾ, ಜಿಮ್ ಮಾಡಿದ್ರಾ, ಯೋಗ ಮಾಡಿದ್ರಾ, ನೀವು ಇವತ್ತು ಮಾಡಿದರೆ ಮುಂದೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ನಾವು ಊಹಿಸ್ಬೋದು ಅಲ್ವೇ? ಅದೇ ರೀತಿ ನೀವು ಇವತ್ತಿನ ದಿನಚರಿ ನೋಡಿ, ನೀವು ಇವತ್ತೇನು ಮಾಡಿದಿರಾ, ಬೆಳಗಿಂದ ಸಂಜೆ ತನಕ ಏನು ಮಾಡಿದ್ರಿ ಅನ್ನೋದನ್ನು ಒಮ್ಮೆ ಮೆಲುಕು ಹಾಕಿ ನೋಡಿ. ಆವಾಗ ಗೊತ್ತಾಗುತ್ತೆ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ. ಬಹಳ ಮುಖ್ಯವಾಗಿ ಪ್ರತಿನಿತ್ಯ ನೀವು ಮಾಡಬೇಕಾಗಿರೋದು, ನಿಮ್ಮ ಈ ಅವಸ್ಥೆಯಲ್ಲಿ, ಯುವಾವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ನೋಡ್ಕೊಳ್ಳಿ. ಪ್ರತಿದಿನ ಅದಕ್ಕೋಸ್ಕರ ಕೆಲಸ ಮಾಡಿ. ಈಗಿನ ಸಿಲೆಬಸ್ಗಳು, ಈಗಿನ ಕೋರ್ಸ್ಗಳು ಭಯಂಕರವಾಗಿದೆ. ನೀವು ಎಷ್ಟೇ ಓದಿದ್ರೂ ಸಾಕಾಗೋದಿಲ್ಲ. ಇರುವಂತಹ ಕಟ್ ಥ್ರೋಟ್ ಕಾಂಪಿಟೇಷನಲ್ಲಿ 98% ಬಂದರೆ ಕಮ್ಮಿ ಅನ್ನೋ ಕಾಲ ಬಂದೋಗಿದೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಎಲ್ಲ ಅರ್ಥ ಆಗುತ್ತೆ. ಆದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಾಣಿಸಬೇಡಿ. ನಿಮ್ಮ ರುಟೀನ್ ಆಗಬೇಕದು. ನಿಮ್ಮ ಪ್ರತಿದಿನದ ದಿನಚರಿಯಲ್ಲಿ ಸೇರೋಗಬೇಕು. ಅರ್ಧ ಗಂಟೆ ಆದ್ರೂ ಬೆವರು ಬಂದು ಎದುರಿಸಿ ಬರೋ ತನಕ ಒಂದು ವ್ಯಾಯಾಮ ಮಾಡೋದನ್ನು ಕಲ್ತ್ಕೊಳ್ಳಿ. ಒಂದು ಯಾವುದೇ ನಿಮ್ಮ ಕ್ರಮ ಏನು ಬೇಕಾರಾಗಿರ್ಬೋದು. ಜಿಮ್ ಇದ್ದರೆ ಜಿಮ್ಗೆ ಹೋಗಿ, ಇಲ್ಲಾಂದರೆ ಸೂರ್ಯ ನಮಸ್ಕಾರಗಳು ಕಲೀರಿ, ಯೋಗ ಕಲೀರಿ, ಓಡಿ ಅಥವಾ ವಾಕಿಂಗ್ ಮಾಡಿ, ನಿಮಗೇನು ಅನುಕೂಲ, ಅಥವಾ ಯಾವುದಾದ್ರು ಕ್ರೀಡೆಯನ್ನು ಆಡಿ. ಈ ರೀತಿ ನಿಮ್ಮ ದೈಹಿಕ ಆರೋಗ್ಯ ನೋಡಿ. ಮಾನಸಿಕ ಆರೋಗ್ಯಕ್ಕೋಸ್ಕರ ಒಂದು 15 ನಿಮಿಷ ಕೂತು ಮೆಡಿಟೇಷನ್ ಮಾಡೋದನ್ನು ಕಲೀರಿ. ಬ್ರೈನ್ ಎಕ್ಸಸೈಸಸ್ ಇದೆ ಬೇಕಾದಷ್ಟು ರೀತಿ, ಅವುಗಳನ್ನು ಕಲ್ತ್ಕೊಳ್ಳಿ. ಮನಸ್ಸನ್ನು ಸೀಮಿತದಲ್ಲಿ ಇಟ್ಕೊಳ್ಳೋದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದು ವಿದ್ಯಾರ್ಥಿ ಜೀವನದಲ್ಲೇ ಕಲಿತ್ರೆ ಬಹಳ ಲಾಭಕಾರಿ. ಇದು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಹ್ಯಾಂಡಲ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಇದು. ಹಾಗಾಗಿ ದೈಹಿಕ ಮಾನಸಿಕ ಆರೋಗ್ಯದ ಆ ಚಟುವಟಿಕೆ ನಿಮ್ಮ ದಿನಚರಿಯಲ್ಲಿ ಸೇರಿಕೊಂಡಿರಬೇಕು, ಪ್ರತಿದಿನ ಮಾಡಬೇಕು. ಎರಡನೇದು ಆಹಾರ. ಒಳ್ಳೆಯ ಆಹಾರ ತಿನ್ನಿ. ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ, ಸ್ವಲ್ಪ ಆಚೆ ಹೋಗೋದು, ಆಚೆ ತಿನ್ನೋದು, ಫ್ರೆಂಡ್ಸ್ ಜೊತೆ ಹೋಗೋದು ಅಥವಾ ಹೊರಗಡೆ ತಿನ್ನೋದು ಅಂದರೆ ಬಲು ಮಜಾ. ತಿನ್ನಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಿತದಲ್ಲಿರಲಿ. ಏನೋ ತಿಂಗಳಿಗೆ ಒಂದು ಸಲನೋ ಅಥವಾ 15 ದಿನಕ್ಕೆ ಒಂದು ಸಲನೋ, ಆದರೆ ಒಂದು ಚೀಟ್ ಮೀಲ್ ಅಂತ ಏನು ಕರಿತೀವಿ ಅದಿದ್ದರೆ ಪರವಾಗಿಲ್ಲ. ಆದರೆ ದಿನನಿತ್ಯ ಆರೋಗ್ಯಕರವಾದದ್ದು, ಮನೆಯಲ್ಲಿ ಅಮ್ಮ ಏನು ಕೊಡ್ತಾರೆ ಅಥವಾ ಮನೆಯಲ್ಲಿ ನಿಮ್ಮವ್ರು ಏನು ಕೊಡ್ತಾರೆ, ಆರೋಗ್ಯಕರವಾದ ಊಟವನ್ನೇ ಮಾಡಿ. ಯಾವಾಗಲೂ ಆ ಸಣ್ಣ ವಯಸ್ಸಿನಲ್ಲಿ ಡಬ್ಬಿ ಕೊಟ್ಟಿದ್ರ ಮೇಲೆ ತಾತ್ಸಾರ ಇರುತ್ತೆ. ಮನೆಯಲ್ಲಿ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಸ್ವಲ್ಪ ತಾತ್ಸಾರ. ಡಬ್ಬಿ ಬಿಟ್ಬಿಟ್ಟು ಆಚೆ ತಿನ್ನುವಂಥದ್ದು ಬಹಳ ಆಸೆ ಇರುತ್ತೆ, ನಂಗೆ ಅರ್ಥ ಆಗುತ್ತೆ. ಆದರೆ ಗಮನವಿರಲಿ, ಒಳ್ಳೆಯ ಆಹಾರ ತಿಂದರೆ ಅದು ನಿಮ್ಮ ದೇಹಕ್ಕೆ ಬಹಳ ರೀತಿ ಸಹಾಯ ಮಾಡುತ್ತೆ, ನಿಮ್ಮ ಮನಸ್ಸಿಗೂ ಕೂಡ ಸಹಾಯ ಮಾಡುತ್ತೆ. ಅದು ನೆನಪಿರಲಿ. ಇನ್ನೊಂದು ನಿದ್ದೆ. ಯಾವುದೇ ಕಾರಣಕ್ಕೂ ನಿದ್ದೆಗೆಡಬೇಡಿ. ನಿಮ್ಮ ಏನು ರೆಸ್ಟ್ ಅಂತ ಕರಿತೀವಿ, ದೇಹಕ್ಕೆ ಆ ಒಂದು ಆರಾಮ ಬೇಕೇ ಬೇಕು. ನಿಮ್ಮ ನಿದ್ದೆಯಲ್ಲೇ ನಿಮ್ಮ ದೇಹ ಮತ್ತು ಮನಸ್ಸು ರೀಚಾರ್ಜ್ ಮಾಡ್ಕೊಳ್ಳೋದು. ಆ ರೀಚಾರ್ಜ್ ಸಿಸ್ಟಮ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಆಮೇಲೆ ದೈನಂದಿನ ನಿಮ್ಮ ಓದಿಗೆ ಏನು ಬೇಕು ಅದು ಬಹಳ ಮುಖ್ಯ. ನಿಮ್ಮ ದಿನಚರಿಯಲ್ಲಿ ಅದು ಸೇರಿಕೊಂಡಿರಬೇಕು. ಈಗ ನೀವು ಶಾಲೆಗೆ ಹೋಗಿ ಅಥವಾ ಕಾಲೇಜ್ಗೆ ಹೋಗಿ ಏನು ಬಂದಿರ್ತೀರ, ಅದಾದಮೇಲೆ ಅಥವಾ ನೀವು ಆಫೀಸ್ ಕೆಲಸ ಮಾಡೋರಾದ್ರೆ ಅಲ್ಲಿಗೆ ಹೋಗಿ ಏನು ಬಂದಿರ್ತೀರ, ನಿಮ್ಮ ವರ್ಕಿಗೆ ಏನು ಬೇಕು ಅದು ನಿಮ್ಮ ಪ್ರತಿನಿತ್ಯ ದಿನಚರಿಯಲ್ಲಿ ಕಾಣಬೇಕು. ನೀವು ಬೆಳೀಲಿಕ್ಕೆ ಏನು ಬೇಕು. ವಿದ್ಯಾರ್ಥಿ ಆಗಿದ್ದರೆ ಓದುವುದು, ಮನೆಗೆ ಬಂದ ಮೇಲೆ ಓದುವ ಅಭ್ಯಾಸ ಅಥವಾ ನಿಮ್ಮೇನು ಹೋಮ್ವರ್ಕು ಅಥವಾ ಪ್ರಾಕ್ಟೀಸ್ ಏನಿದೆ, ಅಥವಾ ನೀವು ಕೆಲಸದಲ್ಲಿದ್ದರೆ ಬೆಳೀಲಿಕ್ಕೆ ನೆಕ್ಸ್ಟ್ ಏನು ಬೇಕು, ಏನು ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೋಬೇಕು ಅದನ್ನು ನೋಡಿ. ನಿಮ್ಮ ಒಟ್ಟಿನಲ್ಲಿ ಸದಾ ಬೆಳವಣಿಗೆಯ ಒಂದು ಮನೋಭಾವ ನಿಮ್ಮಲ್ಲಿ ಇರಬೇಕು. ಇನ್ನೊಂದು ಅಂದರೆ ಸಂಬಂಧಗಳ ಸಂರಕ್ಷಣೆ. ನಾವು ಚಿಕ್ಕವರಿದ್ದಾಗ ಸಂಬಂಧಗಳನ್ನು ಮರ್ತು ಬಿಡ್ತೀವಿ. ಅಪ್ಪ ಅಮ್ಮ ಅಥವಾ ನಮ್ಮ ಸುತ್ತಮುತ್ತಲೇನೋ ನಮ್ಮ ಎಲ್ಲರನ್ನೂ ಸದರ ಮಾಡ್ಕೊಂಬಿಟ್ಟಿರ್ತೀವಿ. ಅದು ಅವ್ರ ಕರ್ತವ್ಯ ಅಂದ್ಕೊಂಬಿಟ್ಟಿರ್ತೀವಿ. ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಳಿ, ಮುಂದೆ ನಿಮಗೆ ಬಹಳ ಲಾಭ ಆಗುತ್ತೆ. ಇದು ಪ್ರೀತಿಯನ್ನು ಹೇಗೆ ಕಾಪಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಚಿಕ್ಕವರಿದ್ದಾಗ ಆ ಒಂದು ತಾತ್ಸಾರ ಬಂದುಬಿಟ್ಟಿರುತ್ತೆ, ಅಯ್ಯೋ ಅನ್ನೋ ಥರ. ಎಷ್ಟೋ ಜನ ಮಕ್ಕಳು ಮುಖ ಗಂಟು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಆ ಯುವಾವಸ್ಥೆಯಲ್ಲಿ ಬೇರೆ ಏನೂ ಬೇಕಾಗಿರಲ್ಲ, ಪ್ರಪಂಚ ಕಾಣಿಸ್ತಾ ಇರೋದಿಲ್ಲ. ಆದರೆ ಈ ಸಮಯದಲ್ಲಿ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳಿ, ಅದರ ನಿರ್ವಹಣೆ ಮಾಡಿ. ತಂದೆ ತಾಯಿಯರೊಂದಿಗೆ, ನಿಮ್ಮ ಸಹೋದರರೊಂದಿಗೆ ಒಳ್ಳೆಯ ಸಂಬಂಧವನ್ನು ನಿರ್ವಹಣೆ ಮಾಡಿಕೊಂಡು ಒಳ್ಳೆ ರಿಲೇಷನ್ಶಿಪ್ಸ್ನ ನರ್ಚರ್ ಮಾಡಬೇಕು ಅಂತ ಕರೀತಾರೆ. ಆ ಥರ ನಿಮ್ಮ ಒಂದು ಸಂಬಂಧಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಪೋಷಿಸಿ. ಆಮೇಲೆ ಪ್ರತಿನಿತ್ಯ ಹೊಸ ಕಲಿಕೆಗಳು ಏನು ಕಲಿಯೋಕ್ಕೆ ಸಿಗುತ್ತೆ. ಈ ಅವಸ್ಥೆಯಲ್ಲಿ, ನೀವು ಯುವಾವಸ್ಥೆಯಲ್ಲಿ ಕಲಿಯೋದು ತುಂಬ ಮುಖ್ಯ. ಹೊಸದೇನು ಕಲಿತಾ ಇದ್ದೀರಾ ಇವತ್ತು ಅಂತ ಕೂತು ನೋಡಿ. ಇವತ್ತು ನಾನು ಹೊಸದೇನು ಕಲಿತೆ, ಬರೀ ಏನು ನೀವು ಕಾಲೇಜಲ್ಲಿ ಕಲ್ತಿರ್ತೀರ ಅಷ್ಟೇ ಅಲ್ಲ, ಬಂದ ಮೇಲೆ ನೀವು ಕಲೀಲಿಕ್ಕೆ ಏನು ಸಿಕ್ತು. 1 ನಿಮಿಷದ ಕಲಿಕೆ ಆಗಿರ್ಬೋದು, ಪುಟ್ಟ ಕಲಿಕೆ, ಏನೋ ಒಂದು ಹೊಸದು ಓದಿ ಕಲಿಬೋದು ಅಥವಾ ನೋಡಿ ಕಲಿಬೋದು. ಏನು ಹೊಸದನ್ನು ಕಲ್ತ್ರಿ ಇವತ್ತು ಅನ್ನೋದರ ಬಗ್ಗೆ ಗಮನ ಇರಲಿ. ಕೆಲಸ ಮಾಡ್ತಿದ್ರೂ ಅಷ್ಟೇ, ಇವತ್ತು ಹೊಸದಾಗಿ ಏನು ಸ್ಕಿಲ್ ಸೆಟ್, ಏನು ಕೌಶಲ್ಯ ಕಲ್ತ್ರಿ ಅನ್ನೋದನ್ನು ಬಹಳ ಮುಖ್ಯ. ನಿಮ್ಮ ಬೆಳವಣಿಗೆಗೆ ಬಹಳ ಉಪಯೋಗಕಾರಿಯಾಗುತ್ತೆ.
ಇದನ್ನು ಪ್ರತಿನಿತ್ಯ ನಿಮ್ಮ ದಿನಚರಿಯಲ್ಲಿ ರೂಢಿ ಮಾಡಿಕೊಳ್ಳಿ. ಇದನ್ನು ನಿಮ್ಮ ರುಟೀನ್ ಅಂತ ಏನು ಕರೀತಾರೆ, ಅದು ನಿಮ್ಮ ರುಟೀನ್ ಆದರೆ ನಿಮಗಿದು ಬಹಳ ಲಾಭದಾಯಿ ಆಗುತ್ತೆ. ಮೂರನೇದು, ನಿಮ್ಮ ಸ್ನೇಹಿತರು ನೀವೆಷ್ಟು ಅಂದ್ಕೊಂಡಿರ್ತೀರಲ್ಲ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯದ ಮೇಲೆ ಪರಿಣಾಮ ಬೀರ್ತಾರೆ. ಗಾದೆಗಳೇ ಇದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂಥೇಳಿ. ಹಾಗಾಗಿ ನಿಮ್ಮ ಸುತ್ತಮುತ್ತಲ ಪರಿಸರ ಹೇಗಿದೆ, ಎಷ್ಟು ನಿಮ್ಮ ಸುತ್ತಮುತ್ತಲಿನ ನಿಮ್ಮ ಸ್ನೇಹಿತರು ಅವರ ಮನೋಭಾವ ಹೇಗಿದೆ, ಅವರ ಚಟುವಟಿಕೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಗಮನ ಇರಲಿ. ನಾನು ನಿಮ್ಮ ಸ್ನೇಹಿತರನ್ನ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಸ್ನೇಹಿತರೆ ಒಂದು ಸಲ ಸ್ನೇಹಿತರಾದ್ಮೇಲೆ, ಆದರೆ ಅದರ ಪರಿಣಾಮ ನಿಮ್ಮ ಮೇಲೆ ಎಷ್ಟು ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಯಾವತ್ತಿದ್ರೂ ನೆನಪಿಡಿ, ಕೆಟ್ಟ ಚಟಗಳಿಂದ ದೂರವಿರಿ. ನಿಮಗೆ ಕೆಟ್ಟ ಚಟ ಮಾಡಲೇಬೇಕಂತ ಅನಿಸಿದರೆ ಮೊದಲು ಹೋಗಿ ನಿಮ್ಮ ದೊಡ್ಡವರ ಹತ್ರ ಮಾತಾಡಿ, ನಂಗೆ ಹಿಂಗೆ ಅನ್ನಿಸ್ತಾ ಇದೆ ಅಂತ. ನಿಮಗೆ ಮೊದಲಿಗೆ ಹಿಂದೆ ಮುಂದೆ ಆಗ್ಬೋದು, ಅವರು ಆ ದಾರಿಯಲ್ಲಿ ನಡೆದಂಥವ್ರು, ಅವರು ನಿಮಗೆ ಆವಾಗ ಆ ಉಪದೇಶವನ್ನು ಕೊಡ್ತಾರೆ ಅಥವಾ ಗೈಡೆನ್ಸ್ ಕೊಡ್ತಾರೆ. ನೀವು ಕೆಟ್ಟ ಚಟಗಳಿಂದ ದೂರವಿರಿ. ಆ ವಯಸ್ಸು ಕೆಟ್ಟ ಚಟಗಳಿಗೆ ಬಲಿಯಾಗುವ ವಯಸ್ಸಲ್ಲ. ಯಾವುದೇ ಕಾರಣಕ್ಕೂ ಕೆಟ್ಟ ಚಟಗಳಿಗೆ ಬಲಿಯಾಗಬೇಡಿ. ಎರಡನೇದು, ಕೆಟ್ಟ ಕಾರ್ಯಗಳಿಂದ ದೂರವಿರಿ. ಏನೋ ಒಂದು ಆ ಒಂದು ವಯಸ್ಸಿನಲ್ಲಿ ಮೋಜು ಮಸ್ತಿನಲ್ಲಿ ಏನೋ ಒಂದು ಮಕ್ಕಳು ಸೇರ್ಕೊಂಬಿಟ್ಟು ಏನೋ ಒಂದು ಮಾಡಿಬಿಡೋಣ. ಈಗ ಏನೋ ಒಂದು ಹುಡುಗ, ಆವಾಗೊಂದು ಸ್ವಲ್ಪ ಈ ಹುಡುಗ ವರ್ಸಸ್ ಹುಡುಗಿ ಅನ್ನೋದು ತುಂಬ ಓಡ್ತಾ ಇರುತ್ತೆ. ಆ ಥರದ್ದಿರ್ಬೋದು. ಏನೋ ಒಂದು ಸುಮ್ಮನೆ ಕಿಚಾಯಿಸ್ಬಿಡೋಣ, ಒಂದು ತರಲೆ ಮಾಡ್ಬಿಡೋಣ. ಯಾವಾಗಲೂ ಯೋಚನೆ ಮಾಡೋಕೆ ಇದು ತಪ್ಪ ಸರಿಯಾ ಅಂತ ನಮಗೆ ಸಣ್ಣವರಿದ್ದಾಗಲೇ ಹೇಳ್ಕೊಟ್ಟಿರ್ತಾರೆ ರೀ. ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಪುಟ್ಟ ಮಕ್ಕಳಿದ್ದಾಗಲೇ ಅಲ್ವಾ ಈಗಿನ ಕಾಲದಲ್ಲಿ ಹೇಳ್ಕೊಡ್ತಾರೆ. ಅಂಥದ್ರಲ್ಲಿ ದೊಡ್ಡವರಾದ್ಮೇಲೆ ಯಾವುದು ಸರಿ ಯಾವುದು ತಪ್ಪು, ನಿಮಗಿದು ತಪ್ಪು ಅಂತ ಅನ್ಸರಿ ಯಾವುದೇ ಕಾರಣಕ್ಕೂ ಅದರಲ್ಲಿ ಭಾಗವಹಿಸಬೇಡಿ. ಎಷ್ಟೋ ಜನಗಳ ಜೀವನನೇ ಕೊನೆ ಆಗಿಬಿಡುತ್ತೆ ಆ ಥರ ಒಂದು ಕೆಟ್ಟ ಕೆಲಸಕ್ಕೆ ಹೋಗಿ. ಒಂದು ಸಲ ನೀವೇನಾರು ಹೋಗಿ ಇಲ್ಲೀಗಲ್ ಕೆಲಸನೋ ಏನೋ ಒಂದು ಮಾಡಿ, ಏನೋ ಒಂದು ಡ್ರಗ್ಸೋ ಈ ಥರದ್ದೋ ಅಥವಾ ಏನೋ ಒಂದು ಆಕ್ಸಿಡೆಂಟೋ ಅಥವಾ ಏನೋ ಒಂದು ಮಾಡಬಾರ್ದು ಕೆಲಸ, ಇಲ್ಲೀಗಲ್ ಕೆಲಸ ಮಾಡಿದ್ರಿ ಅಂತಂದರೆ ಒಂದು ಸಲ ನಿಮ್ಮ ಜೀವನ ಹಾಳಾಗೋಯ್ತು ಅಂದರೆ ಒಂದು ಕ್ಷಣದಲ್ಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಆ ಕ್ಷಣದ ಆ ಒಂದು ಸರಿ ತಪ್ಪುಗಳ ಅರಿವು ನಿಮಗಿರೋದು ಬಹಳ ಮುಖ್ಯ. ಅದ್ರ ಬಗ್ಗೆ ಯಾವಾಗಲೂ ಕಟ್ಟೆಚ್ಚರ ವಹಿಸಿ. ಇನ್ನೊಂದು, ಕಾಲಹರಣೆ ಮಾಡೋದು ಅಥವಾ ನಿರುಪಯುಕ್ತ ವಿಷಯಗಳ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡೋದು. ನಿಮಗೆ ಆಸಕ್ತಿ ಇದ್ದು ನಿಮಗೆ ಅದರಿಂದ ಏನಾದರೂ ಬೆಳಿಲಿಕ್ಕೆ ಸಿಗ್ತಾ ಇದೆ ಅನ್ನೋಂಗಿದ್ರೆ ಮಾತ್ರ ಅದರಲ್ಲಿ ಭಾಗವಹಿಸಿ. ಇಲ್ಲ ಅಂತಂದರೆ ಕಳಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕು. ಅಲ್ಲಿಂದ ಸ್ಮೂತಾಗಿ ತಪ್ಪಿಸ್ಕೊಂಡು ಹೊರಡೋದು ಗೊತ್ತಿರಬೇಕು. ಯಾವಾಗಲೂ ಸ್ಮಾರ್ಟಾಗಿರಿ ಅಂತ ಅದಕ್ಕೆ ಹೇಳೋದು ನಾನು. ಆಮೇಲೆ ಕೆಟ್ಟ ಪ್ರಭಾವಗಳಿಂದ ದೂರವಿರಿ. ನಿಮಗೆ ಎಷ್ಟೋ ಸಲ ಗೊತ್ತಾಗುತ್ತೆ, ಸ್ವಲ್ಪ ನೀವು ಬೆಳೀತಾ ನಿಮ್ಮ ಬುದ್ಧಿ ಬೆಳೀತಾ ನಿಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ. ಈ ಒಂದು ಸ್ನೇಹಿತನಿಂದ ನನಗೆ ಸ್ವಲ್ಪ ಕೆಟ್ಟ ಪ್ರಭಾವ ಆಗ್ತಾಯಿದೆ, ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ, ಇವನ ಜೊತೆ ಸೇರಿದಾಗೆಲ್ಲ ನನಗೆ ಯಾಕೋ ಯಾರನ್ನಾದರೂ ಹಿಡ್ಕೊಂಡು ಹೊಡಿಬೇಕು ಅಂತನೋ ಇಲ್ಲ ಏನೋ ಗಲಾಟೆಗಳಲ್ಲಿ ಹೋಗಬೇಕು ಅನ್ನೋದು ಏನೋ ಒಂದು ಆಗ್ತದೆ. ಈ ಥರದ್ದು ಒಂದು ಉದಾಹರಣೆ ಹೇಳಿದೆ ಅಷ್ಟೆ. ಆ ಥರ ನಿಮ್ಮ ಮನಸ್ಸಿಗೆ ಅನ್ನಿಸಿದ ತಕ್ಷಣ, ನೀವು ಅದನ್ನು ಆ ಯೋಚನೆ ಬಂದ ತಕ್ಷಣ ಅಲ್ಲಿ ಏನು ಉಪಾಯ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನಿಧಾನವಾಗಿ ಅಲ್ಲಿಂದ ದೂರ ಆಗೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ. ಆಮೇಲೆ ಈ ವಯಸ್ಸಿನಲ್ಲಿ ಡೇರ್ ಡೆವಿಲ್ ಆಗಿದ್ರೂ ಪರವಾಗಿಲ್ಲ, ಆದರೆ ಡೇರ್ ಡೆವಿಲ್ ಆಗಿದ್ರೂ ಕಾನೂನುಗಳನ್ನು ಪಾಲಿಸಿ. ಹೆಲ್ಮೆಟ್ ಹಾಕೊಳ್ಳದಲ್ಲೇ ಓಡಾಡೋದು, ಗಾಡಿಗಳಲ್ಲಿ ಟ್ರಿಪ್ಸ್ ಓಡಾಡೋದು, ವೀಲಿಂಗ್ ಮಾಡೋದು ಯಾವುದು ಸೂಕ್ತವಲ್ಲ ರೀ. ಡೇರ್ ಡೆವಿಲ್ ಆಗಿರಿ. ಒಂದು ರೇಸಿಂಗ್ ಸ್ಟ್ರಿಪ್ಗೆ ಹೋಗಿ, ಒಂದು ರೇಸಿಂಗ್ ಹೋಗಿ, ಎಲ್ಲಿ ಅಲೋಡ್ ಇದೆ ಅಲ್ಲೋಗಿ ಮಾಡಿರಿ, ರೇಸಿಂಗ್ ಮಾಡಿರಿ. ಅಷ್ಟೊಂದು ಹುಚ್ಚಿದೆಯಾ, ಹೋಗ್ಬಿಟ್ಟು ನಿಮಗೆ ಎಲ್ಲಿ ಅದರ ಅಲೋವೆನ್ಸ್ ಎಲ್ಲಿರುತ್ತೆ ರೇಸ್ ಟ್ರ್ಯಾಕಿಗೆ ಹೋಗಿ ಮಾಡಿ. ಸೇಫ್ ಜಾಗಗಳಿರುತ್ತೆ, ಅದಕ್ಕೆ ಅಂತ ಅಲೋ ಮಾಡಿರೋಂಥ ಸೇಫ್ ಜಾಗಗಳಿರುತ್ತೆ. ಇಲ್ಲ ಅದನ್ನೇ ಕೆರಿಯರ್ ಮಾಡ್ಕೊಳ್ಳಿ ಅಷ್ಟೊಂದು ಇದಾಗಿದೆ. ಆದರೆ ಸಾರ್ವಜನಿಕ ರಸ್ತೆಗಳಲ್ಲಿ ಶೋಕಿಗೋಸ್ಕರನೋ ಅಥವಾ ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರನೋ ಕಾನೂನುಗಳನ್ನು ಭಂಗಗೊಳಿಸಿ ಸ್ಟಂಟ್ಗಳು ಮಾಡಿ ಜೀವಗಳನ್ನು ಕಳ್ಕೊಬೇಡಿ. ಬಹಳ ಮುಖ್ಯ. ಆ ವಯಸ್ಸಿನಲ್ಲಿ ಹೇಳಿದಾಗ ತಲೆಗೆ ಹೋಗೋದಿಲ್ಲ, ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಇದು ತಲೆಗೆ ಹೋಗುತ್ತೆ. ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಸದಾ ಟೂ ವೀಲರಲ್ಲಿ ಓಡಾಡ್ತಿದ್ರೆ ಹೆಲ್ಮೆಟ್ ಹಾಕ್ಕೊಳ್ಳೋದು, ಈ ಥರದ್ದು ಎಲ್ಲ ಕಾನೂನುಗಳನ್ನು ಫಾಲೋ ಮಾಡಿ. ಡೇರ್ ಡೆವಿಲ್ ಆಗಿರಿ, ಪರವಾಗಿಲ್ಲ, ಧೈರ್ಯ ತೋರಿಸಿ, ಧೈರ್ಯವಾಗಿರಿ. ಎಲ್ಲಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಅನ್ನೋದು ಆ ಕಿವಿ ಮಾತು. ಒಟ್ಟಿನಲ್ಲಿ ಇಲ್ಲ, ನಿಮ್ಮ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ನಿಮ್ಮ ಪಾಸಿಟಿವ್ ಎನರ್ಜಿ ತೊಗೊಂಡೋಗಿ ಅವ್ರನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಆಗ್ತಾ ಇಲ್ವಾ, ಅವರಿಂದ ಸ್ವಲ್ಪ ದೂರ ಉಳಿ, ಅಂದರೆ ಅವರ ಇನ್ಫ್ಲುಯೆನ್ಸಿಂದ ದೂರ ಆಗಿ. ಈಗ 4 ಜನ ಯಾವಾಗಲೂ ಸೇರ್ಕೊಂಡು ಒಂದೇ ಏನೋ ಮಾತಾಡ್ತಾ ಅವ್ರದ್ದು ಏನೋ ಒಂದು ಕೆಟ್ಟ ಸಹವಾಸ ಆಗೋಯ್ತು, ಅವ್ರದ್ದು ಏನೋ ಒಂದು ಕೆಟ್ಟ ಸ್ಕೀಮ್, ಏನು ಬೇಕಾರಾಗಿರ್ಬೋದು, ಅದು ಕೆಟ್ಟ ಚಟ ಇರ್ಬೋದು, ಡ್ರಗ್ಸ್ ಇರ್ಬೋದು, ಅಥವಾ ಯಾವಾಗಲೂ ಯಾವುದೋ ಬೇಡದ ವಿಷಯದ ಬಗ್ಗೆ ಮಾತಾಡೋದಿರ್ಬೋದು, ಅಥವಾ ಏನೋ ಒಂದು ಕೆಟ್ಟ ಸ್ಕೀಮ್ ಹಾಕಿರ್ಬೋದು. ನಿಮ್ಗೆ ಯಾವತ್ತು ಗೊತ್ತಾಗುತ್ತೆ ಈ ಸಹವಾಸ ನನಗೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂಥೇಳಿ, ಅಲ್ಲಿಂದ ದೂರ ಆಗುವ ಬಗೆಯನ್ನು ಕಂಡುಕೊಳ್ಳಿ. ಫ್ರೆಂಡ್ಸ್ ಆಗಿ ಇಟ್ಕೊಳ್ರಿ, ಪರವಾಗಿಲ್ಲ, ನಿಮಗೆ ಬಿಟ್ಟಿದ್ದು. ಸಾಧ್ಯ ಆದರೆ ಅಂಥ ಕೆಟ್ಟ ಸ್ನೇಹಿತರು ಅಂತ ಗೊತ್ತಾದರೆ ಅವ್ರನ್ನ ಬಿಟ್ಬಿಡೋದು ಬಹಳ ಸೂಕ್ತ.
ಅಕಸ್ಮಾತ್ ಬಿಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅಂತ ಇರಲಿ, ದೂರದಲ್ಲ ಆ ಲಿಸ್ಟಲ್ಲಿ ಇರಲಿ. ಅವ್ರ ಜೊತೆನೇ ಏನೋ ದಿನ ಬೆಳಕರಿದ್ರೆ ತಿಕ್ಕಾಡ್ಕೊಂಡು ಓಡಾಡ್ಬೇಕಂತ ಏನಿಲ್ವಲ್ಲ, ಫ್ರೆಂಡ್ ಲಿಸ್ಟಲ್ಲಿ ಇರಲಿ. ಆದರೆ ಪ್ರತಿನಿತ್ಯ ಏನು ಓಡಾಟ ಇರುತ್ತೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ನಿಮಗೆ ಅನ್ನಿಸಿದಾಗ, ಯಾವಾಗ ಇದು ಕೆಟ್ಟ ಸಹವಾಸ ಅನ್ನಿಸ್ದಾಗ. ಬಹಳ ಮುಖ್ಯ, ಇದು ನೆನಪಿರಲಿ. 4ನೇದು, ಇದು ಬಹಳ ಮುಂಚೆ ಗೊತ್ತಾಗಬೇಕು ಜೀವನದಲ್ಲಿ. ನಿಮ್ಮ ಸಾಮರ್ಥ್ಯಕ್ಕೆ 2 ಕಾಸು ಬೆಲೆ ಇಲ್ಲ ರೀ ಪ್ರಪಂಚದಲ್ಲಿ. ಹೌದು, ಮತ್ತೆ ಹೇಳ್ತೀನಿ ಕೆಲಸ. ನಿಮ್ಮ ಸಾಮರ್ಥ್ಯಕ್ಕೆ 2 ಕಾಸು ಬೆಲೆ ಸಿಗಲ್ಲ ಈ ಪ್ರಪಂಚದಲ್ಲಿ. ಈ ಪ್ರಪಂಚ ನೋಡೋದೇನಿದ್ರು ಫಲಿತಾಂಶ. ವಿದ್ಯಾರ್ಥಿಯಾಗಿದ್ದರೆ ಮಾರ್ಕ್ಸ್. ನಿಮ್ಮ ಮಾರ್ಕ್ ಶೀಟಿಗಿರುವಂಥ ಬೆಲೆ ನಿಮಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಯಾರು ಕೇರ್ ಮಾಡಲ್ಲ. ನೀವೆಷ್ಟೇ ಬುದ್ಧಿವಂತರಾಗಿರ್ರಿ, ಮಾರ್ಕ್ಸ್ ಬರಬೇಕು. ನೀವೆಷ್ಟೇ ಬುದ್ಧಿವಂತರಾಗಿರ್ರಿ, ರಿಸಲ್ಟ್ ಬರಬೇಕು. ನೀವು ಕೆಲಸಕ್ಕೆ ಸೇರಿದ ಮೇಲೆ ಇದರ ಹಾರ್ಶ್ ರಿಯಾಲಿಟಿ ನಿಮಗೆ ಅರ್ಥ ಆಗ್ತವೆ. ನೀವು ಎಷ್ಟೇ ಬುದ್ಧಿವಂತ, ನಿಮಗೆ ಎಷ್ಟೇ ಕೇಪಬಿಲಿಟಿ ಇರಲಿ, ರಿಸಲ್ಟ್ ಬಂದಿಲ್ಲ ಅಂತಾರೆ ಒದ್ದಾಚಿಗೆ ಹಾಕ್ತಾರೆ. ವಿದ್ಯಾರ್ಥಿ ಜೀವನದಲ್ಲೂ ಹಾಗೆ. ನೀವು ಕಾಲೇಜ್ನಲ್ಲಿರ್ತೀರ, ಯಾವುದೋ ಕಾಂಪಿಟೇಟಿವ್ ಕೋರ್ಸ್ ಓದ್ತಾ ಇರ್ತೀರ, ನಿಮಗೆ ಗೊತ್ತಿರುತ್ತೆ ನನಗೆ ತುಂಬ ಪೊಟೆನ್ಷಿಯಲ್ ಇದೆ, ನನಗೆ ತುಂಬ ಬುದ್ಧಿ ಇದೆ, ನಾನು ಚೆನ್ನಾಗಿ ಓದ್ತೀನಿ. ಅದಕ್ಕೆ ನಾನು ಯಾವಾಗಲೂ ನನ್ನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ, ಲರ್ನ್ ದ ಆರ್ಟ್ ಆಫ್ ರೈಟಿಂಗ್ ದ ಪ್ರಿಸ್ಕ್ರೈಬ್ಡ್ ಆನ್ಸರ್. ನೀನು ಎಷ್ಟೇ ಬುದ್ಧಿವಂತ ಆಗಿರು, ನಿನಗೆ ಎಷ್ಟೇ ಸಾಮರ್ಥ್ಯ ಇರಲಿ, ನಿನ್ನ ಮನಸ್ಸಲ್ಲಿ ನೀನು ಗ್ರೇಟ್ ಅಂದ್ಕೊಂಬಿಟ್ಟಿರ್ತೀಯ. ಆದರೆ ಆನ್ಸರ್ ಶೀಟ್ ಬಂದಾಗ ಅವರು ಪ್ರಿಸ್ಕ್ರೈಬ್ಡ್ ಆನ್ಸರ್ ಅಂತ ಇರುತ್ತೆ. ಅವ್ರು ಏನು ಆನ್ಸರ್ನ ನೋಡೋದಕ್ಕೆ ಬಯಸ್ತಾರೆ ನಿಮ್ಮ ವ್ಯಾಲ್ಯೂಯೇಟರ್, ಅದನ್ನು ಬರೆದ್ರೆ ಮಾತ್ರ ಅವ್ರು ನಿಮಗೆ ಅಂಕ ಕೊಡೋದು. ಆ ಮಾರ್ಕ್ಸ್ನ ಗಳಿಸಬೇಕು ಅಂತಂದರೆ ಅದಕ್ಕೆ ಏನು ಅವ್ರು ಪ್ರಿಸ್ಕ್ರೈಬ್ಡ್ ಆನ್ಸರ್ ಇರುತ್ತೆ ಅದನ್ನು ಬರೆಯೋದು ಕಲಿಬೇಕು. ನಾನು ಮನಸ್ಸಿನಲ್ಲಿ ಎಷ್ಟೋ ಜನ ಅವ್ರ ಮನಸ್ಸಲ್ಲಿ ಅವರೇ ಗ್ರೇಟ್ ಅಂದ್ಕೊಂಬಿಟ್ಟಿರ್ತಾರೆ. ನಾನು ಒಂದು ಕಾಲದಲ್ಲಿ ಇದ್ದೆ ರೀ, ನಾನು ದೊಡ್ಡ ಗ್ರೇಟ್ ಮನುಷ್ಯ ಅಂದ್ಕೊಂಬಿಟ್ಟಿದ್ದೆ. ರಿಸಲ್ಟ್ಸ್ ಮ್ಯಾಟರ್ಸ್ ಇನ್ ದಿಸ್ ವರ್ಲ್ಡ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಫಲಿತಾಂಶ, ನಿಮ್ಮ ಯೋಗ್ಯತೆ ಅಳತೆ ಮಾಡೋದು ಬರೀ ಫಲಿತಾಂಶವನ್ನು ನೋಡಿ ಮಾತ್ರ. ಈ ಮಾತು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಗ್ರೇಟ್ ಅಂದ್ಕೊಂಬಿಟ್ಟು ನಿಮ್ಮ ಬರವಣಿಗೆಯಲ್ಲಿ ಅದರ ಡಿಸ್ಕೌಂಟ್ ತೋರಿಸ್ಬೇಡಿ. ನಾನು ಹೆಂಗಿದ್ರು ಗ್ರೇಟ್ ಅಲ್ಲ, ಬರ್ದಿಲ್ಲ ಅಂದರೆ ನಡೆಯುತ್ತೆ ಅಂತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಹಾಳು ಮಾಡ್ಕೊಂಬಿಡ್ತಾರೆ. ನೀನು ಫಸ್ಟ್ ರ್ಯಾಂಕ್ ಬಂದರೆ ಅಷ್ಟೇ ಬೆಲೆ. ನೀನು ಬುದ್ಧಿವಂತ ಆಗಿರ್ಬೋದು ಎಲ್ಲರಿಗಿಂತ, ಆದರೆ ಜನ ಬಂದು ನಿಂತು ಲಾಸ್ಟಲ್ಲಿ ಚಪ್ಪಾಳೆ ತಟ್ಟೋದು ಯಾರು ಫಸ್ಟ್ ರ್ಯಾಂಕ್ ಬರ್ತಾನೋ ಅವನಿಗೆ ಮಾತ್ರ. ಹಾಗಾಗಿ ನೆನಪಿರಲಿ, ನಿಮ್ಮ ಸಾಮರ್ಥ್ಯಕ್ಕಿಂತ ಫಲಿತಾಂಶ ಬಹಳ ಮುಖ್ಯ ಈ ಪ್ರಪಂಚದಲ್ಲಿ. ಅದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಬಹಳ ಕಷ್ಟಪಟ್ಟು ಓದಿ, ಅಥವಾ ನೀವು ದುಡಿತಾ ಇದ್ದರೆ ಬಹಳ ಕಷ್ಟಪಟ್ಟು ದುಡಿಯಿರಿ. ಅಂಕಗಳಿಗೆ ಮತ್ತು ದುಡ್ಡಿಗೆ ಇರುವಂಥ ಬೆಲೆ ಬೇರೆ ಏನಕ್ಕೂ ಇಲ್ಲ ಸಮಾಜದಲ್ಲಿ. ವಿದ್ಯಾರ್ಥಿ ಆಗಿದ್ದರೆ ನಿಮ್ಮ ಅಂಕಪಟ್ಟಿ ಲಾಸ್ಟಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ತೊಗೋತೀರಾ, ಏನು ರ್ಯಾಂಕ್ ತೊಗೋತೀರಾ, ಅದಕ್ಕಷ್ಟೇ ವ್ಯಾಲ್ಯೂ. ನೀನು ಹೆಂಗೋದ್ಯಪ್ಪ, ನೀನು ಎಷ್ಟು ತಲೆ ಇದೆಯಪ್ಪ, ಯಾರು ಏನೂ ಕೇಳೋದಿಲ್ಲ. ಹಾಗೆ ಕೆಲಸದಲ್ಲಿದ್ದರೆ ನೀನು ಎಷ್ಟು ದುಡಿದಿದ್ಯಾ, ನೀನು ಎಷ್ಟು ದುಡಿಮೆ ಮಾಡಿದೆ, ನಿಂದು ಎಂಡ್ ರಿಸಲ್ಟ್ ಏನು ಅನ್ನೋದನ್ನಷ್ಟೇ ಜನ ನೋಡ್ತಾರೆ. ದುಡ್ಡಿಗಿರೋಷ್ಟು ಮರ್ಯಾದೆ ಬೇರೆದಕ್ಕಿಲ್ಲ ರೀ. ಹಾಗಾಗಿ ಚೆನ್ನಾಗಿ ಸಿಕ್ಕಾಪಟ್ಟೆ ದುಡ್ಡಿರಿ ಜೀವನದಲ್ಲಿ. 5ನೇದು, ಹೋಲಿಕೆ ಬಿಟ್ಟುಬಿಡಿ ಜೀವನದಲ್ಲಿ. ನಿಮ್ಮ ಥರ ಇನ್ನೊಬ್ಬರು ಯಾರೂ ಇಲ್ಲ ರೀ ಭೂಮಿ ಮೇಲೆ. ಇಬ್ಬರು ಟ್ವಿನ್ಸೇ ಇದ್ರೂ ಒಬ್ರ ಥರ ಒಬ್ರು ಇರಲ್ಲ ರೀ. ಅವರ ಜೀವನದ ಜರ್ನಿನೇ ಬೇರೆ. ನಾನು ಯಾವಾಗಲೂ ಹೇಳ್ತಾರೆ, ನಿಮ್ಮ ಟ್ರೈನೇ ಬೇರೆ, ಅವ್ರ ಟ್ರೈನೇ ಬೇರೆ. ಎಲ್ಲರೂ ಒಟ್ಟಿಗೆ ಸ್ಟೇಷನಿಗೆ ಬಂದಿದ್ದೀರಾ ಅಷ್ಟೇ. ನಿಮ್ಮ ಟ್ರೈನ್ ಬೇರೆ, ಅವ್ರ ಟ್ರೈನ್ ಬೇರೆ, ಅದರ ಟೈಮಿಂಗ್ಗಳು ಬೇರೆ, ನೀವು ಹೋಗೋ ಜರ್ನಿ ಬೇರೆ, ನಿಮ್ಮ ಡೆಸ್ಟಿನೇಷನ್ ಬೇರೆ. ಹೀಗಾಗಿ ಯಾವ ಇಬ್ಬರೂ, ನೀವು ಮತ್ತು ನಿಮ್ಮ ಸ್ನೇಹಿತ ಅಂತೇನು ಇವತ್ತು ಚಡ್ಡಿ ದೋಸ್ತ ಅಂದ್ಕೊಂಡು ಕುಚ್ಚುಕೊಂತ ಓಡಾಡ್ತಿರ್ತಾರಲ್ಲ, ನೀವಿಬ್ಬರು ಜೀವನದಲ್ಲೂ ಕೊನೆ ತನಕ ಒಟ್ಟಿಗೆ ಇರೋದು ಬಹಳ ಕಷ್ಟ. ಒಂದೇ ಥರದ ಜರ್ನಿ ಮಾಡೋದು ಬಹಳ ಕಷ್ಟ. ಕೆಲಸಗಳು ಬೇರೆ ಆಗುತ್ತೆ, ನಮ್ಮ ಸಂಬಂಧಗಳು ಬೇರೆ ಆಗುತ್ತೆ, ಅಥವಾ ನಮ್ಮ ಸಪೋರ್ಟ್ ಸಿಸ್ಟಮ್ಗಳು ಬದಲಾಗುತ್ತೆ. ಹಾಗಾಗಿ ಅವರವರ ಜೀವನದಲ್ಲಿ ಅವ್ರು ಎಲ್ಲಿ ತಲುಪಿದ್ದಾರೆ ಅನ್ನೋದಕ್ಕೆ ಅವರವರ ಸಂಬಂಧಿಕರು, ಅವರವರ ಸಪೋರ್ಟ್ ಸಿಸ್ಟಮ್ಸ್ ಏನಿರುತ್ತೆ, ಅವರಲ್ಲಿ ಮುಂಚೆ ಇದ್ದಂಥ ಶ್ರೀಮಂತಿಗೆ ಅವ್ರ ಸಂಸಾರ ಹೇಗಿತ್ತು ಅನ್ನೋದ್ರ ಮೇಲೆ, ಎಲ್ಲದರ ಮೇಲೆ ಅವಲಂಬಿತ ಅಲ್ವೇನ್ರಿ. ಹಾಗಾಗಿ ನಾವು ಬಹಳ ಸುಲಭವಾಗಿ ಒಬ್ರನ್ನೊಬ್ರು ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ. ಈಗಿನ ಕಾಲದಲ್ಲಿ ತುಂಬ ಅದಕ್ಕೆ ಬಹಳಷ್ಟು ಜನ ಬಲಿಯಾಗ್ತಾ ಇದ್ದಾರೆ. ಯಾರೋ ಒಬ್ಬ ನೋಡ್ಬಿಟ್ಟು ಅವ್ನು ಚೆನ್ನಾಗಿ ಓದ್ತಾನೆ, ಅವ್ನು ಏನು ಓದೋದೇ ಇಲ್ಲ, ಅವನಿಗೆ ಮಾರ್ಕ್ಸ್ ಬರುತ್ತೆ ಅಂತ ಕೆಲವರು ಅನ್ಕೋತಾರೆ. ಅಥವಾ ಅವ್ರು ಕಷ್ಟನೇ ಪಡೋದಿಲ್ಲ ಜೀವನದಲ್ಲಿ, ಅಂದ್ರೂ ಅವ್ರು ಮಾತ್ರ ನನ್ನ ಜೊತೆನೇ ಕೆಲಸಕ್ಕೆ ಸೇರಿದ್ರು, ಅವ್ರಿಗೆ ಮಾತ್ರ ಪ್ರಮೋಷನ್ ಆಗಿಬಿಡುತ್ತೆ ಅಂತ. ಅವ್ರದ್ದೇನೋ ಇರುತ್ತೆ ರೀ ಸ್ಟೋರಿ, ಅವ್ರ ಸ್ಟೋರಿ. ಈಗ ನಮ್ಮದು ಚಾಪ್ಟರ್ 21ಗೆ ಅವ್ರದ್ದು ಚಾಪ್ಟರ್ 41ನ ಕಂಪೇರ್ ಮಾಡ್ತಾ ಇರ್ತೀವಿ ನಾವು. ಹಾಗಾಗಿ ಯಾವುದೇ ರೀತಿ ಕಂಪ್ಯಾರಿಸನ್ನ ಬಿಟ್ಬಿಡಿ. ಮಾರ್ಕ್ಸ್ ಆಗಿರಲಿ, ಅಥವಾ ಸ್ಯಾಲ್ರಿ ಆಗಿರಲಿ, ಅಥವಾ ಕಾರ್ ಆಗಿರಲಿ, ಅಥವಾ ಅವ್ರ ಜೀವನ ಪರಿಸ್ಥಿತಿ ಆಗಿರಲಿ, ಅವರ ಸಂಬಂಧಗಳಾಗಲಿ, ಯಾವುದನ್ನು ಕಂಪೇರ್ ಮಾಡಿಬಿಡಿ. ಅಯ್ಯೋ ಅವ್ರಿಗೆ ಚೆನ್ನಾಗಿದೆ, ನಿನ್ನ ಸ್ನೇಹಿತನ ಜೀವನ ಚೆನ್ನಾಗಿದೆಯಾ ನೋಡಿ ಸಂತೋಷ ಪಡೀರಿ, ಹೊಗಳ್ರಿ ಬೇಕಾದರೆ. ಆದರೆ ನಾವು ಕುಂದಬಾರ್ದು. ನನ್ನ ಜರ್ನಿ ಬೇರೆ, ಅವ್ರ ಜರ್ನಿ ಬೇರೆ ಅನ್ನೋದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಬೇಕು. ಇದು ನಿಮ್ಮ ಜೀವನದಲ್ಲಿ ಎಷ್ಟು ಬೇಗ ಅರ್ಥ ಆಗುತ್ತೋ ಅಷ್ಟು ಬೇಗ ನೀವು ಮೆಂಟಲಿ ಫ್ರೀ ಆಗ್ತೀರಾ. ಆ ಪ್ರೆಷರ್ ಇರೋದಿಲ್ಲ, ಸ್ಟ್ರೆಸ್ ಇರೋದಿಲ್ಲ. ನಾಳೆ ನೀವುಗಳು ಹೋಗಿ ಮದುವೆ ಆಗ್ಬೋದು, ಮದುವೆ ಆದಮೇಲೆ ಆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ.
ನೋಡು ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಅನುಭವಿಸಿರ್ತೀರ, ಮನೆಗಳಲ್ಲಿ 1000 ಸಲ ಹೇಳಿರ್ತಾರೆ, ನೋಡು ಅವ್ನು ಹೆಂಗೆ ಓದ್ತಾನೆ ಅಥವಾ ಇವ್ರು ಹೆಂಗೆ ಓದ್ತಾರೆ ಅನ್ನೋ. ಹಾಗಾಗಿ ಈ ಕಂಪ್ಯಾರಿಸನ್ ಅನ್ನೋದನ್ನು ಬಿಟ್ಬಿಡಿ. ನಾನು ಯಾವಾಗಲೂ ಒಂದು ಕಿವಿ ಮಾತು ಹೇಳ್ತಾ ಇರ್ತೀನಿ ಮಕ್ಕಳಿಗೆ, ರೀಚ್ ಯುವರ್ ಫುಲ್ ಪೊಟೆನ್ಷಿಯಲ್ ಅಂತ. ಅಂದರೆ ನಿನ್ನ ಸಾಮರ್ಥ್ಯ ಏನಿದೆ ಅದರ ಸಂಪೂರ್ಣ ಲಾಭವನ್ನು ನೀನು ಗಳಿಸಬೇಕು ಜೀವನದಲ್ಲಿ ಅಂತ. ಅಂದರೆ ನಮ್ಮ ಜೀವನದ ಅತ್ಯುನ್ನತ ಬಿಕಮ್ ದ ಬೆಸ್ಟ್ ವರ್ಷನ್ ಆಫ್ ಯು ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ನೀನು ಎಷ್ಟು ಬೆಸ್ಟ್ ಮಾಡ್ಬೋದು, ನಿನ್ನ ಫುಲ್ ಪೊಟೆನ್ಷಿಯಲ್ ಏನು ಅದನ್ನು ರೀಚ್ ಆಗುವಂಥ. ಯಾರ್ದನ್ನೋ ಕಂಪೇರ್ ಮಾಡ್ಕೊತ ಕೂತ್ಕೊಂಡ್ರೆ ಆಗೋದಿಲ್ಲ. ನಾನು ನನ್ನ ಮಕ್ಕಳಿಗೆ ಯಾವಾಗಲೂ ಹೇಳೋದು ಅದನ್ನೇ, ನಿನ್ನ ಫುಲ್ ಪೊಟೆನ್ಷಿಯಲ್ ನೀನು ರೀಚ್ ಆದ್ಯಾ, ಬಿ ಹ್ಯಾಪಿ ಇನ್ ಲೈಫ್. ದಟ್ಸ್ ಆಲ್ ಯು ಕ್ಯಾನ್ ಡೂ ಇನ್ ಲೈಫ್, ದಟ್ಸ್ ಹೌ ಯು ಶುಡ್ ಲೀಡ್ ಯುವರ್ ಲೈಫ್ ಅಂತ. ಅಂದರೆ ನಿನ್ನ ಸಂಪೂರ್ಣ ಸಾಮರ್ಥ್ಯವನ್ನು ನೀನು ತಲುಪಬೇಕು. ಅದನ್ನು ಸಾಕಾರಗೊಳಿಸ್ಕೊಂಡ್ರೆ ಸಾಕು ನೀವು. ಯಾಕೆಂದರೆ ಪ್ರತಿಯೊಬ್ಬರು ಬೇರೆ. ಆನೆಗೂ ಎಲ್ಲ ಪ್ರಾಣಿಗಳನ್ನು ಕರೆಸ್ಬಿಟ್ಟು ಮರ ಹತ್ತ ಕಾಂಪಿಟೇಷನ್ ಇಟ್ಟರೆ ಆನೆ ಗೆಲ್ಲಕ್ಕಾಗತ್ತೇನ್ರಿ, ಎಷ್ಟೇ ಶಕ್ತಿ ಇದ್ದರು. ಅದೇ ರೀತಿ ಎಲ್ಲರ ಜೊತೆ ನಮ್ಮ ಹೋಲಿಕೆಯನ್ನು ಮೊದಲು ಬಿಟ್ಬಿಡ್ಬೇಕು. ಅದೊಂದು ದೊಡ್ಡ ರೋಗ. ಹಾಗಾಗಿ ಆ ಹೋಲಿಕೆಯನ್ನು ಬಹಳ ಮುಂಚೆ ಬಿಟ್ಟುಬಿಡಿ. ನಿಮ್ಮ ಜೀವನದ ಬಗ್ಗೆ ಗಮನ ಕೊಡಿ. ನೀವು ಉತ್ತಮರಾಗೋದು ಹೇಗೆ ನೋಡಿ, ನಿಮ್ಮನ್ನು ನೀವು ಅಪ್ಸ್ಕೇಲ್ ಮಾಡೋದು ಹೇಗೆ ನೋಡಿ, ನೀವು ಹೆಂಗೆ ಇನ್ನೂ ಬೆಟರ್ ಆಗ್ಬೋದು. ನನ್ನ ಹಿಂದಿನ ವರ್ಷನ್ ಅಂದರೆ ನಾನು ನಿನ್ನೆ ಹೇಗಿದ್ದೆ ಅದಕ್ಕಿಂತ ಉತ್ತಮನಾಗಿದ್ದೀನ ಇವತ್ತು ಅನ್ನೋದಷ್ಟೇ ನಿಮ್ಮ ಜರ್ನಿ ಆಗಿರಬೇಕು. ಹೋಲಿಕೆಯನ್ನು ಬಿಟ್ಟುಬಿಡಿ. ಇನ್ನೊಂದು ಕಿವಿ ಮಾತು ಹೇಳ್ಬಿಡ್ತೀನಿ. ಆ ಹೋಲಿಕೆ ಅಂದಾಗ ಸಂತೋಷ ಅನ್ನೋದು ವಸ್ತುಗಳಿಂದ ಬರೋದಿಲ್ಲ ರೀ. ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ನಾನು ನಾಳೆ ಲಂಬಾರ್ಗಿನಿ ತೊಗೊಂಡ್ಮೇಲೆ ಖುಷಿಯಾಗಿರ್ತೀನಿ ಅಂತ. ಇವತ್ತು ನಿಮ್ಮಪ್ಪನ ಮಾರುತಿ 800 ಆಲ್ಟೋ ಇದ್ದರೆ ಅದರಲ್ಲೂ ಅಷ್ಟೇ ಸಂತೋಷವಾಗಿರ್ಬೋದು. ಸಂತೋಷ ಅನ್ನೋದು ಮನಸ್ಸಿನ ಸ್ಥಿತಿ, ನಮ್ಮ ವಸ್ತುಗಳಿಂದ ಬರೋದಿಲ್ಲ. ಜೀವನದಲ್ಲಿ ಎಷ್ಟು ಬೇಗ ಇದನ್ನು ಅರ್ಥಕೊಳ್ತೀರೋ ಅಷ್ಟು ಸುಖವಾಗಿ ಬಾಳ್ತೀರ. ಕೊನೆಯದಾಗಿ ಈ ಕಟು ಸತ್ಯಗಳು ಎಷ್ಟು ಬೇಗ ನೀವು ಜೀವನದಲ್ಲಿ ಜೀರ್ಣಿಸ್ಕೋತಿರಲ್ಲ, ಈ 5 ಕಟು ಸತ್ಯಗಳನ್ನು, ಅಷ್ಟು ತೃಪ್ತಿಕರವಾಗಿ ನೀವು ಬದುಕ್ತೀರ. ಜೀವನದಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ತೃಪ್ತಿ ಕಂಡುಕೊಳ್ಳಿ. ಸಣ್ಣ ಸಣ್ಣ ಗೆಲುವುಗಳನ್ನು ಆಚರಿಸಿ, ಸಂಭ್ರಮಿಸಿ. ಒಂದೇನೋ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರ, ಇವತ್ತು 5 ಅವರ್ ಓದಬೇಕು ಅಂತ, ಅಥವಾ ಒಂದೇನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರ, ಸ್ಮಾಲ್ ಟಾರ್ಗೆಟ್ಸ್. ಅದನ್ನು ಅಚೀವ್ ಮಾಡಿದಾಗ ಸಂಭ್ರಮಿಸಿ, ಸಂತೋಷಪಡಿ. ಬೆಳಿಗ್ಗೆ ನೆಮ್ಮದಿಯಾಗಿ ಒಳ್ಳೆ ಊಟ ಸಿಗ್ತಾ ಊಟವನ್ನು ಆನಂದಿಸಿ. ಊಟವನ್ನು ಅಡುಗೆ ಮಾಡಿಕೊಟ್ಟವರಿಗೆ ಒಂದು ಥ್ಯಾಂಕ್ ಯು ಹೇಳಿ. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳು ಎಲ್ಲವನ್ನು ಜಗತ್ತಿನ ನಿಸರ್ಗದ ಸೌಂದರ್ಯವನ್ನು ಅನುಭವಿಸಿ ಸಂತೋಷಪಡಿ. ನಿಮ್ಮ ಸುತ್ತ ಜೀವನ ಕಟ್ಕೊಡೋದಕ್ಕೆ ಸುಮಾರು ಜನ ದುಡಿತಾ ಇರ್ತಾರೆ ನಿಮ್ಮ ಯುವಾವಸ್ಥೆಯಲ್ಲಿ. ತಂದೆ ತಾಯಿಯರಿರ್ಬೋದು, ಪೋಷಕರಿರ್ಬೋದು, ಬೇಕಾದಷ್ಟು ಜನ, ನಿಮ್ಮ ಟೀಚರ್ಸು. ಕೃತಜ್ಞತೆಯನ್ನು ಕಲ್ತ್ಕೊಳ್ಳಿ. ಬಿ ಥ್ಯಾಂಕ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಇನ್ ಲೈಫ್. ಅದೇ ಒಂದು ಮೆಂಟಾಲಿಟಿನ, ಅದೇ ಒಂದು ಫಿಲಾಸಫಿನ ನೀವು ಜೀವನ ಪೂರ್ತಿ ಪಾಲಿಸಿಬಿಟ್ರೆ ಯು ವಿಲ್ ಬಿ ಹ್ಯಾಪಿ ಆಲ್ವೇಸ್. ನೀವು ಸಂತೋಷವಾಗಿರೋದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ನಾನು ಒಂದಿನ ಇಷ್ಟು ದೊಡ್ಡದು ಇದಾದ ಮೇಲೆ ನಾನು ಸಂತೋಷವಾಗಿರ್ತೀನಿ. ಇವತ್ತು ನಿಮ್ಮ ಹತ್ರ ಏನಿದೆ ಅದರಲ್ಲೇ ನೀವು ಸಂತೋಷ ಕಂಡ್ಕೋಬೋದು. ಈ ಒಂದು ಮಾತನ್ನು ಮರಿಬೇಡಿ. ಜೀವನದಲ್ಲಿ ಗುರಿ ಅನ್ನೋದು ಬಹಳ ಮುಖ್ಯ. ಕೊನೆಯದಾಗಿ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಗುರಿ, ಹಸಿವು ಮತ್ತು ಪರಿಶ್ರಮ, ಇದು 3 ನಿಮ್ಮ ಸ್ನೇಹಿತರಾಗಿರಬೇಕು. ಇದು 3 ನಿಮ್ಮ ಸ್ನೇಹಿತರಾಗಿದ್ದರೆ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ, ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ, ಜೀವನ ನೆಮ್ಮದಿಯಾಗಿರುತ್ತೆ, ತೃಪ್ತಿಕರ ಜೀವನ ನಿಮ್ಮದಾಗುತ್ತೆ. ಈ ಸಂಚಿಕೆ ಉಪಯುಕ್ತ ಆಯಿತಾ, ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅಥವಾ ಉಪಯುಕ್ತ ಅಂತ ಅನಿಸಿದರೆ ಒಂದು 4 ಜನ ಸ್ನೇಹಿತರಿಗೆ ಶೇರ್ ಮಾಡಿ. ಆಮೇಲೆ ಈ ಇಷ್ಟು ಅಂಶಗಳಲ್ಲಿ ಯಾವ ಅಂಶ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಶುಭವಾಗಲಿ.